ನೂತನ ಉಪಕರ್ಮ ಹಾಗೂ ಜನಿವಾರ ಧಾರಣಿ. ಆಶ್ರಮ ಧರ್ಮಗಳಲ್ಲಿ ಒಟ್ಟುಗಳಿಗೆ ಯಜ್ಞೋಪವಿತ್ರ ಧಾರಣಿ ಅವಶ್ಯ. ಮಹೇಶ್ ಭಟ್ ಜೋಶಿ, ಗಂಗಾವತಿ. ಭಾರತದ ಸನಾತನದ ಸಂಸ್ಕೃತಿಯಲ್ಲಿ ಆಶ್ರಮ ಧರ್ಮಗಳು ಹಿಂದಿನ ಕಾಲದಲ್ಲಿ ಅತ್ಯಂತ ಮಹತ್ವದಾಗಿದ್ದು, ಒಟ್ಟುಗಳಿಗೆ ಉಪನಯನಗೊಂಡು ಮಕ್ಕಳು ಶಿಕ್ಷಣ ಕಲಿಯುವ ಅವಕಾಶವನ್ನ ಹೊಂದಿತ್ತು. ಈ ಹಿನ್ನೆಲೆಯಲ್ಲಿ ಆ ಪರಂಪರೆ ಇಂದಿಗೂ ಜೀವಂತಿಕೆಯನ್ನ ಹೊಂದಿದ್ದು, ಜನಿವಾರ ಧಾರಣೆ ಅತ್ಯಂತ ಮಹತ್ವವಾಗಿದೆ ಎಂದು ವೇದಮೂರ್ತಿ ಮಹೇಶ್ ಭಟ್ ಜೋಶಿ ಹೇಳಿದರು. ಅವರು ಶಂಕರ ಮಠದಲ್ಲಿ ನೂಲ ಹುಣ್ಣಿಮೆಯ ಪ್ರಯುಕ್ತ ಉಪನಯನಗೊಂಡ 2 ಮಕ್ಕಳಿಗೆ ಉಪಕರ್ಮ ಹಾಗೂ ಸಮಾಜ ಬಾಂಧವರ ಜನಿವಾರ ಧಾರಣಿ ಧಾರ್ಮಿಕ ಆಚರಣೆ ಕುರಿತು ಮಾತನಾಡಿದರು. ಸನಾತನದ ಧಾರ್ಮಿಕ ಆಚರಣೆಯು ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಅವುಗಳಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಸನಾತನದ ರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಉಪಕರ್ಮ ಹೋಮ, ಜನಿವಾರ ಧಾರಣೆ, ಗಾಯತ್ರಿ ಮಂತ್ರ ಪಾರಾಯಣ, ಇತರೆ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡೀಕರ್, ಸುರೇಶ್, ಅನಿಲ್ ಅಳವಂಡಿ, ಭೀಮಸೇನ್ ಭಟ್, ಕರಮುಡಿಕರ್, ವೇಣುಗೋಪಾಲ್, ಶೇಷಗಿರಿ ಗಡಾದಿತರರು ಪಾಲ್ಗೊಂಡಿದ್ದರು. ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಶೃಂಗೇರಿ ಶಂಕರ ಮಠದ ಪರವಾಗಿ ಪ್ರತಿ ವರ್ಷವೂ ನಾವು ವಿಸರ್ಜನಾ ಮತ್ತು ಉಪಕರ್ಮ ಹಾಗೂ ನೂತನ ಉಪಕರ್ಮಗಳನ್ನು ಮಾಡ್ತಾ ಬಂದಿದ್ದೇವೆ. ಇದು ಬ್ರಾಹ್ಮಣ ವಿಪ್ರವರ್ಗಕ್ಕೆ ಏನಿದೆ ಅಂದರೆ ಋಷಿಗಳನ್ನು ನೆನೆಸ್ಕೊಂಡು ಮತ್ತು ಅವರಿಗೆ ತರ್ಪಣವನ್ನು ಕೊಟ್ಟು ಮತ್ತು ಋಷಿಯಾದಿಗಳಿಗೆ ಮತ್ತು ಪಿತೃಗಳಿಗೂ ಕೂಡ ತರ್ಪಣವನ್ನು ಕೊಟ್ಟು ನಾವು ಇವತ್ತಿನ ದಿವಸ ಯಜ್ಞೋಪವೀತವನ್ನು ಧಾರಣ ಮಾಡೋದು ಋಷಿಗಳಿಂದ ಬಂದಂಥದ್ದು. ಇದು ಒಂದು ಏನಂದರೆ ವಿಶೇಷವಾಗಿ ಯಾವತ್ತೂ ನಾವು ಋಷಿಗಳನ್ನು ನೆನೆಸ್ಕೊಳ್ಳೋದಂಥ ಸಂದರ್ಭ ಇಲ್ಲ. ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ಯಜ್ಞೋಪವೀತ ಧಾರಣದ ಅಂಗವಾಗಿ ಋಷಿ ಪೂಜೆಯನ್ನು ಮಾಡಿ ಅವರಿಗೆ ತರ್ಪಣವನ್ನು ಕೊಟ್ಟು ಪಿತೃಗಳಿಗೂ ಕೂಡ ತರ್ಪಣವನ್ನು ಕೊಟ್ಟು ಇವತ್ತಿನ ದಿವಸ ನಾವೆಲ್ಲರೂ ಯಜ್ಞೋಪವೀತ ಧಾರಣ ಮಾಡ್ತೀವಿ. ಇದೆಲ್ಲ ನಮ್ಮ ವಿಪ್ರ ಬಾಂಧವರು ಕೂಡ ಇದು ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ಎಲ್ಲ ಕಡೆಯೂ ನಡೀತದೆ. ಹಾಗೆ ಇಲ್ಲಿ ಋಗ್ವೇದದ ಒಂದು ವೇದದ ಮೇಲೆ ಇವತ್ತಿನ ದಿವಸ ಮಾಡಿದ್ದೇವೆ. ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾವು ನಮ್ಮ ಮಠದ ಪರವಾಗಿ ದೇವರಲ್ಲಿ ಪ್ರಾರ್ಥಿಸ್ತೀವಿ.